ಶ್ರೀ ಗುರುಭ್ಯೋ ನಮಃ. ಉಚ್ಯತೆ ವಿಷ್ಣುರೇವೈಕಃ ಸರ್ವೈಸ್ಸರ್ವಗುಣತ್ವತಃ ಅಂತ ಆಚಾರ್ಯರ ಅಣುಭಾಷ್ಯ ಇದೆ. ಅಲ್ಲಿ ಸರ್ವಗುಣತ್ವತಃ ಅಂತೇನಿದೆಯಲ್ಲ, ಅದರ ವ್ಯಾಕರಣಾಂಶದ ಒಂದು ಜಿಜ್ಞಾಸೆ ಬಾಕಿ ಉಳಿದಿತ್ತು. ಅದನ್ನು ಈಗ ನೋಡೋಣ. ರಾಘವೇಂದ್ರ ಸ್ವಾಮಿಗಳ ಆ ತತ್ವಮಂಜರಿ ವ್ಯಾಖ್ಯಾನ ಏನಿದೆ, ಅಲ್ಲಿ 26ನೇಯ ಗದ್ಯ ಭಾಗ ಆದ್ಯಾದಿಭ್ಯಃ ಉಪಸಂಖ್ಯಾನಂ ಇತಿ ತಸಿಹಿ ಸರ್ವೇ ಗುಣಾಃ ಯಸ್ಯ ತಸ್ಯ ಭಾವಃ ತಸ್ಮೈ ಸರ್ವೇ ಗುಣಾಃ ಯಸ್ಯ ಸಹ ಸರ್ವಗುಣಃ ಅಂತ ಮೊದಲು ಬಹುವ್ರೀಹಿ ಸಮಾಸ ಮಾಡಬೇಕು. ಸರ್ವಗುಣಸ್ಯ ಭಾವಃ ಸರ್ವಗುಣತ್ವಂ ತಸ್ಮೈ ಸರ್ವಗುಣತ್ವಾಯ ಅದು ಚತುರ್ಥಿ ವಿಭಕ್ತಿ. ಆ ಚತುರ್ಥಿ ವಿಭಕ್ತಿ ಅರ್ಥದಲ್ಲಿ ಅಲ್ಲಿ ತಸಿಲ್ ಪ್ರತ್ಯಯ ಬಂದಿದೆ ಅಂತ ಅದರ ಅರ್ಥ. ಅದಕ್ಕೆ ಆದ್ಯಾದಿಭ್ಯ ಉಪಸಂಖ್ಯಾನಂ ಇತಿ ತಸಿಹಿ, ಆದ್ಯಾದಿಭ್ಯ ಉಪಸಂಖ್ಯಾನಂ ಎಂಬ ಸೂತ್ರದಿಂದ ತಸಿಲ್ ಪ್ರತ್ಯಯ ಬಂದಿದೆ ಅಂತ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡಿದ್ದಾರೆ. ಆ ಸೂತ್ರದಿಂದ ತಸಿಲ್ ಪ್ರತ್ಯಯ ಬರೋದೇನಿದೆ, ಆ ವಾರ್ತಿಕದಿಂದ ತಸಿಲ್ ಪ್ರತ್ಯಯ ಬರಲಿಕ್ಕೆ ಮೂಲವಾದಂತಹ ಸೂತ್ರ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 21:11 ಅಂದ್ರೆ 2111ನೇ ಸೂತ್ರ, ಪ್ರತಿಯೋಗೆ ಪಂಚಮ್ಯಾಹ ತಸಿಹಿ ಅಂತ. ಆ ಸೂತ್ರದ ಅರ್ಥ ಈ ತರ ಆಗ್ತದೆ: ಪ್ರತಿನಾ ಕರ್ಮ ಪ್ರವಚನೀಯೇನ ಯೋಗೆ ಯಾ ಪಂಚಮಿ ವಿಹಿತ ತದಂತ ತಸಿಹಿ ಸ್ಯಾತ್ ಅಂತ. ಪ್ರತಿ ಅನ್ನುವ ಶಬ್ದ ಇದ್ದಾಗ ಏನು ಪಂಚಮಿ ವಿಭಕ್ತಿ ಬರ್ತದಲ್ಲ, ಆ ಪಂಚಮಿ ವಿಭಕ್ತಿಯ ಬದಲಾಗಿ ತಸಿಲ್ ಪ್ರತ್ಯಯ ಬರ್ತದೆ ಅಂತ. ಪಂಚಮಿ ವಿಭಕ್ತಿಯ ಬದಲಾಗಿ ತಸಿಲ್ ಪ್ರತ್ಯಯ ಬರೋದು ನಮ್ಗೆ ಗೊತ್ತಿದ್ದೇ ಇದೆ, ಬೇರೆ ಬೇರೆ ಅಂತಹ ಅನೇಕ ಪ್ರಸಂಗಗಳಲ್ಲಿ. ಗ್ರಾಮಾತ್ ಇತಿ ಗ್ರಾಮತಃ, ಗ್ರಾಮದಿಂದ ಅಲ್ಲಿ ಪಂಚಮಿ ವಿಭಕ್ತಿ ಇದೆ, ಗ್ರಾಮಾತ್ ಎಂಬಲ್ಲಿ. ಅದಕ್ಕೆ ತಸಿಲ್ ಪ್ರತ್ಯಯ ಬಂದಿರೋದು ನಮ್ಗೆ ಗೊತ್ತಿದ್ದೇ ಇದೆ. ಹಾಗಿಲ್ಲಿ ಪ್ರದ್ಯುಮ್ನಃ ಕೃಷ್ಣತಃ ಪ್ರತಿ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಪ್ರದ್ಯುಮ್ನಃ ಕೃಷ್ಣತಃ ಪ್ರತಿ ಅಂದ್ರೆ ಏನರ್ಥ? ಪ್ರದ್ಯುಮ್ನನು ಕೃಷ್ಣನಿಗೆ ಸದೃಶನಾಗಿದ್ದಾನೆ ಅಂತ ಈ ತರ ಅರ್ಥ. ಅಲ್ಲಿ ಪ್ರತಿಯನ್ನು ಒಂದು ಆ ಉಪಸರ್ಗ ಅಥವಾ ಅವ್ಯಯ ಬಂದಿರುವುದೇ ಆ ಸಾದೃಶ್ಯ ಅನ್ನೋದನ್ನು ತೋರಿಸ್ಲಿಕ್ಕಾಗಿ. ಆಮೇಲೆ ಮತ್ತೊಂದು ಉದಾಹರಣೆಯನ್ನು ಅವರೇ ಕೊಟ್ಟಿದ್ದಾರೆ ಅಲ್ಲಿ. ಇನ್ನು ಅದರ ವ್ಯಾಖ್ಯಾನಗಳಲ್ಲಿ ಅಭಿಮನ್ಯು ಅರ್ಜುನತಃ ಪ್ರತಿ ಅಂತ, ಅಭಿಮನ್ಯು ಅರ್ಜುನನಿಗೆ ಸಮಾನನಾಗಿದ್ದಾನೆ ಅಂತ, ಸದೃಶನಾಗಿದ್ದಾನೆ ಅಂತ ಈ ಎಲ್ಲ ಕೆಲವುಗಳನ್ನು ಕೊಟ್ಟಿದ್ದಾರೆ. ನಮಗೆ ಅದ್ಯಾವುದು ಇಲ್ಲಿ ಬೇಕಾಗಿಲ್ಲ. ಆದರೆ ಆದ್ಯಾದಿಭ್ಯ ಉಪಸಂಖ್ಯಾನಂ ಅನ್ನುವ ವಾರ್ತಿಕ ಬಂದಿರುವುದು ಆ ಪ್ರತಿಯೋಗಿ ಪಂಚಮ್ಯಾಹ ತಸಿಹಿ ಅನ್ನುವ ಸೂತ್ರದಲ್ಲಿ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದರ ಸಂಖ್ಯೆ 21:11. ಮತ್ತೆ ಮೂಲ ಅಷ್ಟಾಧ್ಯಾಯಿಯಲ್ಲಿ ಅದು 5ನೇ ಅಧ್ಯಾಯದ 4ನೇ ಪಾದದ 44ನೇ ಸೂತ್ರ. ಅಲ್ಲಿ ಆದ್ಯಾದಿಭ್ಯ ಉಪಸಂಖ್ಯಾನಂ ಅನ್ನುವಂತಹ ವಾರ್ತಿಕ ನಮಗೆ ಕಾಣಿಸ್ತದೆ. ಆ ವಾರ್ತಿಕದ ಅರ್ಥ ಏನು ಅಂತ ಅನ್ನೋದನ್ನ ನಾವೀಗ ನೋಡಬೇಕು. ಆದಿ ಮೊದಲಾದ ಶಬ್ದಗಳಿಗೆ ಉಪಸಂಖ್ಯಾನಂ, ಈ ತಸಿಲ್ ಪ್ರತ್ಯಯವನ್ನು ಇಟ್ಕೊಳ್ಬೇಕು ಅಂತ ಅರ್ಥ. ಉಪಸಂಖ್ಯಾನ ಅಂತಂದ್ರೆ ಅದನ್ನೇ ತಿಳ್ಕೊಳ್ಬೇಕು ಅಂತ. ಅದಕ್ಕೆ ಹೀಗೆ ಅರ್ಥ ಹೇಳ್ತಾರೆ: ಆದ್ಯಾದಿಗಣೆ ವಿದ್ಯಮಾನೇಭ್ಯ ಶಬ್ದೇಭ್ಯ ಅಪಿ ತಸಿ ಇತಿ ಪ್ರತ್ಯಯ ವಿಧೀಯತೆ. ಆದಿ ಮೊದಲಾದ ಶಬ್ದಗಳು, ಆ ಗಣ ಒಂದು ದೊಡ್ಡ ಗಣ, ಅದು ಗುಂಪು, ಆ ಗಣದಲ್ಲಿ ಇರುವಂತಹ ಶಬ್ದಗಳಿಗೂ ಕೂಡ ತಸಿ ಎಂಬ ಪ್ರತ್ಯಯವನ್ನು ತಿಳ್ಕೊಳ್ಬೇಕು. ಯಥಾ ಆದೌ ಇತ್ಯೇವ ಆದಿತಃ, ಮಧ್ಯೆ ಇತ್ಯೇವ ಮಧ್ಯತಃ, ಅಂತೆ ಇತ್ಯೇವ ಅಂತತಃ. ಇದನ್ನೆಲ್ಲ ಹೇಳುವಂತಹ ಉದ್ದೇಶ ಏನಿದೆ ಅಂದ್ರೆ, ಸಾಮಾನ್ಯವಾಗಿ ನಮಗೆ ಪಂಚಮಿ ವಿಭಕ್ತಿ ಬರುವುದು, ಈ ತಸಿಲ್ ಪ್ರತ್ಯಯ ಬರುವುದು ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ. ಅದು ಗೊತ್ತಿದೆ, ಅದು ಬಹಳ ಪ್ರಸಿದ್ಧವಾದದ್ದು. ಗ್ರಾಮಾತಿಥಿ ಗ್ರಾಮತಃ, ಹಾಗೆ ನಗರಾತಿಥಿ ನಗರತಃ ಅಂತ. ಆದರೆ ಅದಷ್ಟೇ ಅಲ್ಲ, ಬೇರೆ ಬೇರೆ ಕೆಲವು ವಿಭಕ್ತಿಗಳ ಅರ್ಥದಲ್ಲಿಯೂ ಕೂಡ ಈ ತಸಿಲ್ ಪ್ರತ್ಯಯ ಬರ್ತದೆ ಅಂತ ಅನ್ನೋದನ್ನ ಈ ಪ್ರತಿಯೋಗಿ, ಈ ಒಂದು ಸೂತ್ರ ಪ್ರತಿಯೋಗಿ ಪಂಚಮ್ಯಾಹ ತಸಿ ಅನ್ನುವ ಸೂತ್ರ, ಹಾಗೇನೆ ಅದರಲ್ಲಿ ಬಂದಿರುವಂತಹ ವಾರ್ತಿಕ ಇವೆಲ್ಲ ನಮಗೆ ತಿಳಿಸ್ತಾ ಇವೆ. ಈ ಉದಾಹರಣೆಗೆ
ಆದೌ ಇತ್ಯೇವ ಆದಿತಃ. ಆದೌ ಅಂದ್ರೆ ಮೊದಲು ಅಂತ ಅರ್ಥ. ಇದು ಕಾಲವನ್ನು ಸೂಚನೆ ಮಾಡುವಂತಹ ಒಂದು ಅವ್ಯಯ ಅಥವಾ ಶಬ್ದ. ಅದು ಅಲ್ಲಿ ಸಪ್ತಮಿ ವಿಭಕ್ತಿ ಇದೆ. ಸಪ್ತಮಿ ವಿಭಕ್ತಿ ಇದ್ರೂ ಕೂಡ ಸಪ್ತಮಿ ವಿಭಕ್ತಿ ಅರ್ಥದಲ್ಲೇ ಆದಿತಃ ಎಂಬ ಶಬ್ದ ನಿಷ್ಪನ್ನ ಆಗ್ತದೆ. ಹಾಗೇನೆ ಮಧ್ಯದಲ್ಲಿ ಇದು ಕೂಡ ಸಪ್ತಮಿ ವಿಭಕ್ತಿ ಏಕವಚನ. ಅಲ್ಲೂ ಕೂಡ ತಹಸೀಲ್ ಪ್ರತ್ಯಯ ಬಂದಿದೆ. ಅಂತೆ ಅಲ್ಲಿ ಕೂಡ ಸಪ್ತಮಿ ವಿಭಕ್ತಿ ಇದೆ, ಅದ್ರ ತಹಸೀಲ್ ಪ್ರತ್ಯಯ ಬಂದು ಅಂತತಃ ಅಂತ ಆಗಿದೆ. ಹಾಗೆ ಈ ನಮಗೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಅಂತ ಈಗ ಒಂದು ಶ್ಲೋಕ ಕೇಳಿದ್ದು ಗೊತ್ತಿರ್ತದೆ. ಅಲ್ಲಿ ಪೃಷ್ಠೆ ಇತ್ಯೇವ ಪೃಷ್ಠತಃ. ಪೃಷ್ಠತಃ ಅಂತಂದ್ರೆ ಹಿಂಬದಿಯಿಂದ ಅಂತ ಅರ್ಥ ಅಲ್ಲ, ಪಂಚಮಿ ವಿಭಕ್ತಿ ಅರ್ಥ ಅಲ್ಲ. ಅಲ್ಲಿ ಪೃಷ್ಠ ಭಾಗದಲ್ಲಿ, ಎದುರುಗಡೆ ಭಾಗದಲ್ಲಿ ಅಂತ ಅರ್ಥ. ಪೃಷ್ಠ ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಪೃಷ್ಠ ಅಂದ್ರೆ ಹಿಂಭಾಗ ಅಂತ ಅರ್ಥ, ಹಿಂಭಾಗದಿಂದ ಅಂತ ಅರ್ಥ ಅಲ್ಲ, ಹಿಂಭಾಗದಲ್ಲಿ ಅಂತ ಅರ್ಥ. ಹಾಗೆ ಅಗ್ರತಃ ಅಂದ್ರೆ ಅಗ್ರಭಾಗದಿಂದ ಅಂತ ಅರ್ಥ ಅಲ್ಲ, ಅಗ್ರಭಾಗದಲ್ಲಿ ಅಂತ ಅರ್ಥ. ಅಗ್ರೇ ಇತ್ಯೇವ ಸಪ್ತಮಿ ವಿಭಕ್ತಿ. ಹೀಗೆ ಆದಿತಃ, ಮಧ್ಯತಃ, ಮತ್ತೆ ಅಂತತಃ, ಪೃಷ್ಠತಃ, ಅಗ್ರತಃ ಇತ್ಯಾದಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಪ್ತಮಿ ವಿಭಕ್ತಿಯ ಅರ್ಥದಲ್ಲೇ ಪಂಚಮಿ ಈ ತಹಸೀಲ್ ಪ್ರತ್ಯಯ ಬಂದಿದೆ. ಹೊರತು ತಹಸೀಲ್ ಪ್ರತ್ಯಯ ಬರಬೇಕಾದ್ರೆ ಪಂಚಮಿ ವಿಭಕ್ತಿಯೇ ಇರಬೇಕು ಅಂತ ಏನಿಲ್ಲ. ಸರ್ವತ್ರ ಸಪ್ತಮ್ಯಾಹ ಅರ್ಥೇ ಪ್ರಯೋಗ ವಿಧೀಯತೆ ಅಂತ ಆದ್ಯಾದಿಭ್ಯ ಉಪಸಂಖ್ಯಾನಂ ಅನ್ನೋ ವಾರ್ತಿಕದ ವ್ಯಾಖ್ಯಾನದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಅದಲ್ಲದೇನೆ ಇನ್ನೂ ಕೆಲವು ಬೇರೆ ಬೇರೆ ವಿಭಕ್ತಿಗಳ ಅರ್ಥದಲ್ಲೂ ಕೂಡ ಈ ತಹಸೀಲ್ ಪ್ರತ್ಯಯ ಬಂದಿದೆ ಅಂತ ತಿಳ್ಕೊಳ್ಬೇಕು. ಏವಮೇವ ಅರ್ಥೇನ ಇತಿ ಅರ್ಥತಃ. ಅರ್ಥೇನ ಎಂಬಲ್ಲಿ ತೃತೀಯ ವಿಭಕ್ತಿ ಇದೆ, ನಮ್ಗೆ ಕಾಣಿಸ್ತದೆ. ಆದ್ರೆ ಆ ತೃತೀಯ ವಿಭಕ್ತಿಯ ಅರ್ಥದಲ್ಲಿಯೂ ಕೂಡ ತಹಸೀಲ್ ಪ್ರತ್ಯಯ ಬರೋದಿದೆ. ಇದೆಲ್ಲವೂ ಕೂಡ ಸಾಧ್ಯ ಆಗೋದು ಈ ಆದ್ಯಾದಿಭ್ಯ ಉಪಸಂಖ್ಯಾನಂ ಎಂಬ ಈ ವಾರ್ತಿಕದಿಂದಲೇ. ಅರ್ಥತಃ ಅಂತಂದ್ರೆ ನಾವು ಅರ್ಥಾಪತ್ತಿ ಪ್ರಮಾಣ ಇತ್ಯಾದಿ ಕಡೆಗಳು ಬೇರೆ ಬೇರೆ ಕಡೆ ನೋಡುತ್ತೇವೆ. ಅರ್ಥತಃ ಅಂತಂದ್ರೆ ಅರ್ಥದಿಂದ ಅಂತ ಅರ್ಥ. ಇದು ಪಂಚಮಿ ವಿಭಕ್ತಿ ಅಲ್ಲ, ದಿಂದ ಅಂತ ನಮಗೆ ಕನ್ನಡ ಭಾಷೆಯಲ್ಲಿ ಪಂಚಮಿ ವಿಭಕ್ತಿ ಮತ್ತು ತೃತೀಯ ವಿಭಕ್ತಿ ಒಂದೇ ಕಾಣಬಹುದು. ಆದ್ರೆ ಇಲ್ಲಿ ತೃತೀಯ, ಅದು ಪಂಚಮಿ ವಿಭಕ್ತಿ ಅಲ್ಲ ಹೊರತು ತೃತೀಯ ವಿಭಕ್ತಿ. ಆದ್ರಿಂದ ಅರ್ಥೇನ. ಹಾಗೇನ ಇನ್ನು ನಾವು ಕೆಲವು ಉದಾಹರಣೆಗಳು ನೋಡಬಹುದು. ಏಕಶಬ್ದ ಸ್ವರತೋ ವರ್ಣತೋ ವಾ, ಸ್ವರತಃ ವರ್ಣತಃ ಎಂಬುದಾಗಿ ತಹಸೀಲ್ ಪ್ರತ್ಯಯಗಳನ್ನು ನೋಡಿರ್ತೀವಿ. ಅಲ್ಲಿ ಸ್ವರತಃ ಅಂತಂದ್ರೆ ಸ್ವರೇಣ, ಸ್ವರದ ಮೂಲಕವಾಗಿ, ಅಲ್ಲಿ ತಹಸೀಲ್ ಪ್ರತ್ಯಯ ಬಂದು ಸ್ವರತಃ ಅಂತಾಗಿದೆ. ಹಾಗೇನೆ ವರ್ಣೇನ, ಅದು ಕೂಡ ತೃತೀಯ ವಿಭಕ್ತಿ ಏಕವಚನ, ಅಲ್ಲೂ ತಹಸೀಲ್ ಪ್ರತ್ಯಯ ಬಂದು ವರ್ಣತಃ ಅಂತಾಗಿದೆ. ಇಲ್ಲೆಲ್ಲ ಕಡೆನೂ ಕೂಡ ಸರ್ವತಃ ತೃತೀಯಾಯಾಹ ಅರ್ಥೇ ಪ್ರತ್ಯಯ ವಿಧೀಯತೆ. ತೃತೀಯ ವಿಭಕ್ತಿಯ ಅರ್ಥದಲ್ಲೇ ತಹಸೀಲ್ ಪ್ರತ್ಯಯ ಬಂದಿದೆ. ಅಯಂ ಆದ್ಯಾದಿಗಣ ಆಕೃತಿಗಣ ಅಸ್ತಿ. ಈ ಆದ್ಯಾದಿಗಣ ಅಂತ ಅನ್ನೋದೇನಿದೆಯಲ್ಲ, ಇದು ಒಂದು ಆಕೃತಿಗಣ. ಅಂದ್ರೆ ಆ ಸೂತ್ರವನ್ನ, ಆ ವಾರ್ತಿಕವನ್ನ ಬರೆದವರು ಮತ್ತು ವಾರ್ತಿಕಕ್ಕೆ ವ್ಯಾಖ್ಯಾನ ಮಾಡಿದವರು ಎಲ್ಲಾ ಶಬ್ದಗಳನ್ನು ಅದರಲ್ಲಿ ಸಂಗ್ರಹ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಸಮರ್ಥರಾಗದೆ ಹೋಗಬಹುದು. ಆದರೆ ಬೇರೆ ಬೇರೆ ವಿಭಕ್ತಿಗಳ ಅರ್ಥದಲ್ಲಿ ಏನೇನು ತಹಸೀಲ್ ಪ್ರತ್ಯಯ ಬರಬೇಕಾಗಿದೆ ಅವೆಲ್ಲವನ್ನು ಕೂಡ ಇಲ್ಲಿ ಸೇರಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಪಂಚಮಿ ವಿಭಕ್ತಿ ಅರ್ಥದಲ್ಲಿ ತಹಸೀಲ್ ಪ್ರತ್ಯಯ ಬರುವುದು ಪ್ರಸಿದ್ಧವೇ ಆಗಿದೆ. ಆದರೆ ಅದೊಂದೇ ತಹಸೀಲ್ ಪ್ರತ್ಯಯ ಬರಲಿಕ್ಕೆ ಕಾರಣ ಅಲ್ಲ, ಇನ್ನೂ ಅನೇಕ ವಿಭಕ್ತಿಗಳ ಅರ್ಥದಲ್ಲಿ ಈ ತಹಸೀಲ್ ಪ್ರತ್ಯಯ ಬರಬಹುದು. ಅವೆಲ್ಲವನ್ನು ಕೂಡ ಇಲ್ಲಿ ಸೇರಿಸಬೇಕು ಅಂತ ತಾತ್ಪರ್ಯ ಆಗ್ತದೆ. ಅಯಂ ಆದ್ಯಾದಿಗಣ ಆಕೃತಿಗಣ ಅಸ್ತಿ ಅತಃ ಶಿಷ್ಟ ಪ್ರಯೋಗಮನುಸೃತ್ಯ ಅನ್ಯೇ ಶಬ್ದಾ ಅನ್ಯತ್ರ ಭವಿತುಮರ್ಹಂತಿ. ಈ ಶಿಷ್ಟ ಪ್ರಯೋಗ ಅಂದ್ರೆ ಶ್ರೇಷ್ಠರಾದವರು, ಶಾಸ್ತ್ರಜ್ಞರಾದವರು ಬೇರೆ ಯಾವುದೇ ಸಂದರ್ಭದಲ್ಲಿ ಪ್ರಯೋಗಗಳನ್ನು ಮಾಡಿದರೂ ಕೂಡ ಆ ಪ್ರಯೋಗಗಳೆಲ್ಲವನ್ನೂ ಕೂಡ ಈ ಗಣದಲ್ಲಿ ಸೇರಿಸಲಿಕ್ಕೆ ಬರ್ತದೆ. ಆದ್ರಿಂದ ಇಲ್ಲಿ ಸರ್ವೇ ಗುಣಾ ಯಸ್ಯ ಸಹ ಸರ್ವಗುಣ, ಸರ್ವಗುಣಸ್ಯ ಭಾವ ಸರ್ವಗುಣತ್ವಂ, ತಸ್ಮೈ ಸರ್ವಗುಣತ್ವಾಯ ಅಂತ ಚತುರ್ಥಿ ವಿಭಕ್ತಿ ಮಾಡ್ತೇವೆ. ಆ ಚತುರ್ಥಿ ವಿಭಕ್ತಿ ಮಾಡಿಯೂ ಕೂಡ ಚತುರ್ಥಿ ವಿಭಕ್ತಿ ಅಂತವಾದ ಶಬ್ದಕ್ಕೆ ತಹಸೀಲ್ ಪ್ರತ್ಯಯ ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಅದು ಸಾಧ್ಯ ಆಗುವುದು ಈ ಆದ್ಯಾದಿಭ್ಯ ಉಪಸಂಖ್ಯಾನಂ ಎಂಬ ವಾರ್ತಿಕದ ಮೂಲಕ ಅಂತ ಅದರ ತಾತ್ಪರ್ಯ. ಹಾಗಾಗಿಯೇ ಅದಕ್ಕೆ ಒಟ್ಟಾರ್ಥ ಏನಾಗ್ತದಂದ್ರೆ, ಬ್ರಹ್ಮ ಎಂಬ ಶಬ್ದದಿಂದ ಗುಣಪೂರ್ಣತ್ವವು ತಿಳಿಯುತ್ತದೆ. ಆ ಬ್ರಹ್ಮ ಶಬ್ದದಿಂದ ಪ್ರತಿಪಾದಿತವಾದ ಏನು ಗುಣಪೂರ್ಣತ್ವ ಇದೆ
ಆ ಗುಣಪೂರ್ಣತ್ವಕ್ಕಾಗಿ, ಗುಣಪೂರ್ಣತ್ವದ ಪ್ರತಿಪಾದನೆಗಾಗಿ ಅಂತ ಈ ರೀತಿಯಾಗಿ ಅದರ ಒಟ್ಟರ್ಥ ಆಗ್ತದೆ.